ರಾಜ್ಯದ 56 ಕಡೆ ಲೋಕಾಯುಕ್ತ ದಾಳಿ. ಬಸವರಾಜ ಮಾಗಿ ಮನೆಯಲ್ಲಿ ಚಿನ್ನದ ಖಜಾನೆ ಪತ್ತೆ. ಕ್ಯಾಸಿನೋ ಕಾಯಿನ್ಸ್, ಉಳಿ ಉಗುರು, ಐಷಾರಾಮಿ ಲೈಟರ್ ಬಗ್ಗೆನೂ ಪರಿಶೀಲನೆ. ಬೆಳಗಾವಿಯ ಎಇಇ ಮನೆಯಲ್ಲಿ ಸಿಕ್ತು ಅಪಾರ ಚಿನ್ನಾಭರಣ. ಇಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಾಡೋದು ಸರ್ಕಾರಿ ಕೆಲಸ ಆದ್ರೆ ಲೂಟಿ ಹೊಡೆಯೋದು ಜನರ ದುಡ್ಡು. ಲಂಚ ಪಡೆದು ಸುಪ್ಪತ್ತಿಗೆಯಲ್ಲಿ ಬದುಕ್ತಾ ಇದ್ದ ಕಲಬುರಗಿಯ ಪಾಲಿಕೆ ಇಂಜಿನಿಯರ್ ಬಸವರಾಜ್ ಮಾಗಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯಕ್ಕೂ ಮೀರಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿ ಬಿಬಿಎಂಪಿ ಅಸಿಸ್ಟೆಂಟ್ ಕಮಿಷನರ್ ಬಸವರಾಜ್ ಮಾಗಿಯ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿದ್ದು, ಕಲಬುರಗಿಯ ನಿವಾಸ ಹಾಗೂ ಪಾಳ ಗ್ರಾಮದಲ್ಲಿರುವ ಮನೆ ಮೇಲೆ ಕೂಡ ತಲಾಶ್ ನಡೆಸಿದ್ದಾರೆ. ಲೋಕಾಯುಕ್ತ ದಾಳಿ ವೇಳೆ 12.50 ಲಕ್ಷದ ಕ್ಯಾಸಿನೋ ಕಾಯಿನ್ಸ್, ಕ್ಯಾಸಿನೋ ಮೆಂಬರ್ ಕಾರ್ಡ್ ಕೂಡ ಪತ್ತೆಯಾಗಿದೆ. ಇಷ್ಟೇ ಅಲ್ಲ, ಸರ್ಕಾರಿ ಸೇವೆಗೆ ಸೇರುವ ಕೆಲವೇ ವರ್ಷಗಳಲ್ಲಿ ಕೋಟಿ ಆಸ್ತಿಯನ್ನ ಮಾಗಿ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ಕಲಬುರಗಿ ನಗರದಲ್ಲಿ ಕೋಟಿ ಬೆಲೆ ಬಾಳುವ 4 ಅಂತಸ್ತಿನ ಕಟ್ಟಡ ಸೇರಿದಂತೆ ಹಲವು ಕಡೆ ಬಸವರಾಜ್ ಮಾಗಿ ಬೇನಾಮಿ ಆಸ್ತಿ ಹೊಂದಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಎಇಇ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಎಇಇ ಮಹಾದೇವ್ ಬನ್ನೂರ ಮನೆ ಮೇಲೆ ರೈಡ್ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಬೆಳಗಾವಿ ತಾಲೂಕಿನ ಎಳ್ಳೂರ ಹೊರವಲಯದಲ್ಲಿರುವ ಮನೆ, ವಿಜಯನಗರದಲ್ಲಿರುವ ಪುತ್ರನ ನಿವಾಸ, ಹೊನಗಾನದಲ್ಲಿರುವ ಫಾರ್ಮ್ ಹೌಸ್, ಗೋಕಾಕ್ ನಗರದಲ್ಲಿರುವ ನಿವಾಸದ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಮಹಾದೇವ್ ಪುತ್ರನ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ನಡೆಸಿದ ವೇಳೆ ಆಸ್ತಿ ಪತ್ರಗಳು, ನಗದು, ಚಿನ್ನ ಹಾಗೂ ಬೆಳ್ಳಿ ಆಭರಣ ಪತ್ತೆಯಾಗಿದೆ. ಜೊತೆಗೆ ರೋಲ್ಡ್ ಗೋಲ್ಡ್ ಆಭರಣಗಳು ಕೂಡ ಸಿಕ್ಕಿದೆ. ಇನ್ನು 4 ತಿಂಗಳ ಹಿಂದೆ ಗುತ್ತಿಗೆದಾರನಿಂದ ಹಣ ಪಡೆಯುವ ವೇಳೆ ಎಡಬ್ಲ್ಯೂ ಮಹಾದೇವ್ ಬನ್ನೂರ ಟ್ರ್ಯಾಪ್ ಆಗಿದ್ರು. ನರೇಗಾ ಕಾಮಗಾರಿಗೆ ತಾಂತ್ರಿಕ ಅನುಮೋದನೆ ಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮಹಾದೇವ್ ಬನ್ನೂರ ಮಾರ್ಚ್ 26ರಂದು ಖಾನಾಪುರ ಪಟ್ಟಣದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಚೇರಿಯಲ್ಲಿ ಸಿಕ್ಕಾಕೊಂಡಿದ್ರು. ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಮಹಾದೇವ 27 ಲಕ್ಷ ಕ್ಯಾಶ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಈ ಬಾರಿ ಮಹಾದೇವ್ ಬನ್ನೂರಗೆ ಸೇರಿದ 4 ಕಡೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಚಿತ್ರದುರ್ಗದಲ್ಲೂ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ನಿವೃತ್ತ ಇಂಜಿನಿಯರ್ ಎಂ ರವೀಂದ್ರಗೆ ಸೇರಿದ ಮನೆ, ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆದಿದೆ. ಚಿತ್ರದುರ್ಗ ನಗರದ ವಿನಾಯಕ ಬಡಾವಣೆಯ ಮನೆ, ಹಿರಿಯೂರು ತಾಲೂಕಿನ ಸೂಗೂರು ಫಾರ್ಮ್ ಹೌಸ್, ಐಮಂಗಲ ಬಳಿ ಬಾಟಲಿ ಫ್ಯಾಕ್ಟರಿ ಮೇಲೂ ಲೋಕಾಯುಕ್ತ ಎಸ್ಪಿ ವಾಸುದೇವರಾಮ್, ವೈಎಸ್ಪಿ ಮೃತ್ಯುಂಜಯ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಐಮಂಗಲ ಬಳಿ ಇರುವ ಬಾಟಲಿ ಫ್ಯಾಕ್ಟರಿ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ಧಾರವಾಡ ನಗರದ ರಾಧಾಕೃಷ್ಣ ನಗರದಲ್ಲಿರುವ ಬೆಳಗಾವಿ ನಿರ್ಮಿತಿ ಕೇಂದ್ರದ ಯೋಜನಾಧಿಕಾರಿ ಪಿಜಿ ಮೇಲೆ ಲೋಕಾಯುಕ್ತ ರೇಡ್ ನಡೆಸಿದೆ. ಧಾರವಾಡ, ಬೆಳಗಾವಿ, ಕೊಪ್ಪಳ ಸೇರಿದಂತೆ ಹಲವು ಕಡೆ ಅಕ್ರಮವಾಗಿ ಆಸ್ತಿ ಮಾಡಿರೋ ಶೇಖರ್ ಗೌಡಗೆ ಬಿಸಿ ಮುಟ್ಟಿಸಿದ್ದು, ಇತ ದಾವಣಗೆರೆಯಲ್ಲಿ 2 ಬೆಸ್ಕಾಂ ಎಂಜಿನಿಯರ್ಗಳಿಗೂ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಚಿಕ್ಕಮಗಳೂರು ಕೆಪಿಟಿಸಿಎಲ್ ಕಾರ್ಯನಿರ್ವಾಹಕ ಎಂಜಿನಿಯರ್ ಡಿಎಚ್ ಉಮೇಶ್ ದಾವಣಗೆರೆ ವಾಸದ ಮನೆ, ಆವರಗೆರೆ ಗ್ರಾಮದ ವಾಸದ ಮನೆ, ಹೊಸದುರ್ಗ ತಾಲೂಕಿನಲ್ಲಿ ಗವಿಗಂಗಾಪುರದಲ್ಲಿರುವ ಮನೆ, ದಾವಣಗೆರೆ ನಗರದ ಕೆಐಡಿಬಿ ಕರೂರು ವಲಯದಲ್ಲಿರುವಂತಹ ಗೋಡೌನ್ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ದಾವಣಗೆರೆ ಬೆಸ್ಕಾಂ ವಿಜಿಲೆನ್ಸ್ ವಿಭಾಗದ ಎಡಬ್ಲ್ಯೂಎಂಎಸ್ ಪ್ರಭಾಕರ್ ಮನೆ ಮೇಲೂ ರೇಡ್ ಮಾಡಿರುವ ಲೋಕಾಯುಕ್ತ ಬೆಸ್ಕಾಂ ವಿಜಿಲೆನ್ಸ್ ಕಚೇರಿ ಎಂಸಿಸಿ ಎ ಬ್ಲಾಕ್ ವಾಸದ ಮನೆ, ತರಳಬಾಳು ಬಡಾವಣೆಯಲ್ಲಿನ ಮಾವನ ಮನೆ ಮೇಲೂ ಕೂಡ ರೇಡ್ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರದ ದಾಸನ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರೇಡ್ 1 ಕಾರ್ಯದರ್ಶಿಯಾಗಿರುವ ಎನ್ಎ ಜಗದೀಶ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು, ಬೆಂಗಳೂರಿನ ನಿವಾಸ, ಪೀಣ್ಯದ ಹೆಸರುಘಟ್ಟದಲ್ಲಿರುವ ಅಪಾರ್ಟ್ಮೆಂಟ್, ದಾಸನ್ಪುರ ಗ್ರಾಮ ಪಂಚಾಯಿತಿ ಹಾಗೂ ಬೇಲೂರು ತಾಲೂಕಿನ ವಾಟಿಹಳ್ಳಿ ಗ್ರಾಮದ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ. ಎನ್ಎಂ ಜಗದೀಶ್ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ನಂದಗೊಂಡನಹಳ್ಳಿ ಗ್ರಾಮದವರಾಗಿದ್ದು, ಸಮೀಪದ ವಾಟಿಹಳ್ಳಿ ಬಳಿ ಜಮೀನು ಹಾಗೂ ನಿವೇಶನ ಹೊಂದಿದ್ದಾರೆ. ವಾಟಿಹಳ್ಳಿ ನಿವಾಸದಲ್ಲಿ ಯಾರೂ ಇಲ್ಲದ ಕಾರಣ ಎನ್ಎಂ ಜಗದೀಶ್ ನಿವಾಸಕ್ಕೆ ಬೀಗ ಹಾಕಿದ ಕಾರಣ ಲೋಕಾಯುಕ್ತ ಅಧಿಕಾರಿಗಳು ಕೆಲಕಾಲ ಮನೆ ಹೊರಗೆ ನಿಲ್ಬೇಕಾಯಿತು. ನಂತರ ಮನೆ ಬೀಗ ಕೀ ತರಿಸಿ ಬೀಗ ತೆಗೆದು ಒಳ ಪ್ರವೇಶಿಸಿರುವ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸಿದ್ರು. ಮೈಸೂರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲಿ ದಿಢೀರ್ ಅಧಿಕಾರಿಗಳ ಸಭೆ ಕರೆದಿದ್ರು. ಮಾಧ್ಯಮದವರನ್ನ ಹೊರಗಿಟ್ಟು ಸಿಎಂ ಸಭೆ ನಡೆಸಿದ್ರು. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ನಡೆದಂತಹ ಸಭೆಯಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಮೂಡಾ ಆಯುಕ್ತ ರಘುನಂದನ್, ಎಸ್ಪಿ ವಿಷ್ಣುವರ್ಧನ್, ಕಮಿಷನರ್ ಸೀಮಾ ಲಾಡ್ಕರ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು, ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಇನ್ನು ಇದೇ ವೇಳೆ ಮೈಸೂರಿನಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ, ನನ್ನ ಪತ್ನಿಗೆ ಸೈಟ್ ನೀಡಿರುವಂತಹ ವಿಚಾರ ಹಗರಣನೇ ಅಲ್ಲ, ನನ್ನ ಪತ್ನಿಗೆ ಪರಿಹಾರದ ಸೈಟ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಅವ್ರು ನನ್ನನ್ನ ಸೈಟ್ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಮುಡಾದಿಂದ ನಾನು ಒಂದು ಸೈಟ್ ಅನ್ನು ಪಡ್ಕೊಂಡಿಲ್ಲ. ಮುಡಾ ಹಗರಣವಾದಂತಹ ಬಳಿಕ ನಾನು ಓಡೋಗಿದ್ದೀನಿ ಅಂತ ಕೆಲವರು ಹಬ್ಬಿಸಿದ್ರು. ಆದರೆ ನಾನು ಎಲ್ಲಿಯೂ ಓಡೋಗಿಲ್ಲ ಅಂತ ಶಾಸಕ ಜಿಟಿ ದೇವೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಡಾದ 50-50 ಅನುಪಾತದಲ್ಲಿ 100 ಸೈಟ್ ಪಡ್ಕೊಂಡಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದನ್ನ ತೋರಿಸ್ಲಿ, ಇನ್ಮುಂದೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ತೀನಿ ಅಂತ ವಾರ್ನಿಂಗ್ ಮಾಡಿದ್ರು. ಮೂಡಕ್ಕೆ ಸೇರಿದ ಜಮೀನು ಅಲ್ಲದೆ ಹೋದ್ರು ಕೂಡ ಸೈಟ್ ಫಾರ್ಮೇಷನ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಬದಲಿಗೆ ಜಮೀಸನ್ನ ಕೇಳಿದ್ದಾರೆ. ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ, ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ, ರೆಡ್ಯೂಸ್ ಮಾಡಿದ್ದಾರೆ. ಮೂಡದಲ್ಲಿ ಎಲ್ಲ ಪಾರ್ಟಿ ಅವ್ರದ್ದೇ ಸರ್ಕಾರ ಇತ್ತಲ್ಲ 21ರಲ್ಲಿ, ಯಾರು ಜವಾಬ್ದಾರಿ? ಅದು ಯಾವನೇ ಮಾತಾಡಿರಲಿ ಅವನಿಗೆ ಮುಂದೆ ಲೀಗಲ್ ನೋಟಿಸ್ ಕೊಟ್ಟು ಆಮೇಲೆ FIR ದಾಖಲೆ ಮಾಡಿ ಇನ್ನು ಮುಂದೆ ಒಳ್ಳೆಯವ್ರ ಮೇಲೆ
ನಿಷ್ಠಾವಂತರ ಮೇಲೆ, ಪ್ರಾಮಾಣಿಕರ ಮೇಲೆ, ಬಡವರ ಮೇಲೆ ದುಡ್ಡು ಹೊಡೆಯೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇರ್ತಕ್ಕಂಥವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಖಂಡಿತ ಮಾಡ್ತೀನಿ. ಭಕ್ತರು ಗಿಫ್ಟ್ ಆಗಿ ಕೊಟ್ಟಿದ್ದಂತಹ ಮುರುಘಾಶ್ರೀ ಬೆಳ್ಳಿ ಪ್ರತಿಮೆಯನ್ನ ಕಳ್ಳರು ಕದ್ದೊಯ್ದಿರುವಂತಹ ಘಟನೆ ಚಿತ್ರದುರ್ಗ ಮುರುಘಾ ಮಠದಲ್ಲಿ ನಡೆದಿದೆ. ಸುಮಾರು 20 ಲಕ್ಷ ಮೌಲ್ಯದ ಬೆಳ್ಳಿ ವಿಗ್ರಹವನ್ನ ಅಕ್ಟೋಬರ್ 18, 2021ರಂದು ಮುರುಘಾಶ್ರೀಗೆ ಅವರ ಭಕ್ತರು ಗಿಫ್ಟ್ ಆಗಿ ಕೊಟ್ಟಿದ್ರು. ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀ ನ್ಯಾಯಾಂಗ ಬಂಧನದಲ್ಲಿದ್ದು ಸುಪ್ರೀಂ ಕೋರ್ಟ್ ಆದೇಶದಂತೆ ಮುರುಘಾ ಮಠಕ್ಕೆ ನಿವೃತ್ತ IAS ಅಧಿಕಾರಿ ಶಿವಯೋಗಿ ಕಳಸದ್ರನ್ನ ಆಡಳಿತಾಧಿಕಾರಿಯಾಗಿ ಸರ್ಕಾರ ನೇಮಿಸಿದೆ. ಇದರ ಬೆನ್ನಲ್ಲೇ ಕಳೆದ ಜೂನ್ 26ರಂದು ಮುರುಘಾ ಮಠದಲ್ಲಿನ ಸಭಾಂಗಣದಲ್ಲಿದ್ದಂತಹ 22 ಕೆಜಿ ತೂಕದ ಮುರುಘಾಶ್ರೀ ಬೆಳ್ಳಿ ಪುತ್ತಲಿ ಕಳ್ಳತನ ಆಗಿದೆ. ಹೀಗಾಗಿ ಈ ಬಗ್ಗೆ ಪೊಲೀಸರಿಗೆ ದೂರು ಕೊಡೋದಕ್ಕೆ ಆಡಳಿತ ಮಂಡಳಿ ಸದಸ್ಯ ಬಸವಕುಮಾರ ಶ್ರೀ ಮುಂದಾಗಿದ್ದಾರೆ. ಅಲ್ಲದೆ ಸಭಾಂಗಣದಲ್ಲಿನ CCTV ಸಹ ಬಂದಾಗಿದ್ದು ಈ ಬಗ್ಗೆ ಸೂಕ್ತ ತನಿಖೆ ಬಳಿಕನೇ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ವಿರಕ್ತ ಮಠದ ಬಸವಪ್ರಭು ಶ್ರೀ ತಿಳಿಸಿದ್ದಾರೆ. ಈ ಸಂಬಂಧ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸೋದಕ್ಕೆ ಮಠದ ಆಡಳಿತ ಸಮಿತಿ ಮುಂದಾಗಿದೆ. ಎಲ್ಲಿಯೂ ಸಹ ನಮಗೆ ಇದು ಪತ್ತೆ ಆಗಿಲ್ಲ. ಯಾರು ತಗೊಂಡಿದ್ದಾರೆ ಅನ್ನೋದನ್ನ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಅದ್ರ ಮುಖಾಂತರನೇ ತನಿಖೆ ನಡೆದು ಇದು ಬಹಿರಂಗ ಆಗಬೇಕು ಅಂತ ನಾನು ಹೇಳ್ತೇನೆ. CCTV ಇರಲಿಲ್ಲ ಸರ್. CCTV ಆಫ್ ಮಾಡಿದ್ದಾರೆ ಅವರು. 26ನೇ ತಾರೀಕು ಆಫ್ ಆಗಿದೆ. ಎಲ್ಲೋ ಒಂದು ಕಡೆ ಅನುಮಾನ ಬಂದಿದೆ ನಮಗೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ ಅವರು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಡಿಮೆ ಆಗ್ತಾ ಇದೆ. ಆದರೆ ಮಳೆಯಿಂದಾಗಿ ಹರಿತಾ ಇರುವಂತಹ ನೀರಿನಿಂದಾಗಿ ಕೆಲವು ಕಡೆ ಗುಡ್ಡ ಕುಸಿತಾ ಇದೆ. ಜಿಲ್ಲೆಯ ಕುಮಟಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 766 ಈ ಭಾಗದ ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಒಂದೇ ಭಾಗದಲ್ಲಿ 4 ಕಡೆ ಗುಡ್ಡ ಕುಸಿತ ಆಗಿದೆ. ಇನ್ನು ಗುಡ್ಡ ಕುಸಿತದಿಂದಾಗಿ ಮರಗಳು ಧರೆಗೆ ಉರುಳಿವೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಗೋವಾ ಲೋಂಡಾ ಬೆಳಗಾವಿ ಸಂಪರ್ಕಿಸುವಂತಹ ರಸ್ತೆ ಮುಳುಗಡೆಯಾಗಿದೆ. ಕಾಡಿನಿಂದ ಏಕಾಕಿ ಹರಿದು ಬಂದಂತಹ ಅಪಾರ ಪ್ರಮಾಣದ ನೀರು ರಸ್ತೆ ಮೇಲೆ 3-4 ಅಡಿ ನಿಂತಿದೆ. ಅಪಾಯ ಲೆಕ್ಕಿಸದೆ ಬೈಕ್ ಮತ್ತು ಕಾರು ವಾಹನ ಸವಾರರು ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ತಗ್ಗಿದೆ. ಪರಿಣಾಮ ಕೃಷ್ಣಾ ನದಿ ಒಳಹರಿವಿನಲ್ಲಿ ಗಣನೀಯ ಇಳಿಕೆಯಾಗಿದೆ. ಕೃಷ್ಣಾ, ದೂದ್ಗಂಗಾ ಹಾಗೂ ವೇದಗಂಗಾ ನದಿಗಳ ನೀರಿನ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ನೀವು ಹೇಳೋದು ಹೇಳ್ತಾರಿ, ನಾವು ಮಾಡೋದು ಮಾಡ್ತಿರ್ತೀವಿ ಅಂತ ಕಾಫಿ ನಾಡು ಮಲೆನಾಡಿನ ಜಲಪಾತಗಳ ಬಳಿ ಪ್ರವಾಸಿಗರು ಮೊಂಡುತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಇನ್ನು ಮೂಡಿಗೆರೆ ತಾಲೂಕಿನ ರಾಣಿಝರಿ, ಬಂಡಾಜೆ, ಕೊಡಿಗೆ ಫಾಲ್ಸ್ಗಳ ಬಳಿ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹೊಸ ಕುಂದುವಾಡ ಗ್ರಾಮದಲ್ಲಿ ಒಂದೇ ದಿನ ವಿವಿಧ ಕಾರಣಕ್ಕೆ 7 ಜನರು ಮೃತಪಟ್ಟಿದ್ದಾರೆ. 4 ವಯೋಸಹಜದಿಂದ ಸಾವನ್ನಪ್ಪಿದ್ರೆ 3 ಅನಾರೋಗ್ಯದಿಂದ ಕೊನೆಯ ಉಸಿರನ್ನ ಎಳೆದಿದ್ದಾರೆ. ಅಂತ್ಯಕ್ರಿಯೆಗೆ ಜಾಗ ಇಲ್ಲದೆ ಕುಟುಂಬಸ್ಥರು ಪರದಾಡಿದ್ದಾರೆ. 3,000 ಜನಸಂಖ್ಯೆ ಹೊಂದಿರುವಂತಹ ಹೊಸ ಕುಂದುವಾಡದಲ್ಲಿ ಸ್ಮಶಾನ ಇಲ್ಲ. ಈ ಬಗ್ಗೆ ಜನರು ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದ್ರು. ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಹೀಗಾಗಿ ಹೊಸ ಕುಂದುವಾಡ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಪಾಲಿಕೆ ಆಯುಕ್ತರು, ಅಧಿಕಾರಿಗಳು ಬರುವಂತೆ ಆಗ್ರಹಿಸಿದ್ರು. ಇನ್ನು ಸ್ಥಳಕ್ಕೆ ಧಾವಿಸಿದಂತಹ ತಹಶೀಲ್ದಾರ್ ಡಾಕ್ಟರ್ ಅಶ್ವಥ್ ಆಗಮಿಸಿದ್ರು. ಈ ವೇಳೆ ಮಾತನಾಡಿದಂತಹ ತಹಶೀಲ್ದಾರ್, ಕುಂದುವಾಡ ಗ್ರಾಮಕ್ಕೆ ಈಗಾಗಲೇ 3 ಎಕರೆ ಸ್ಮಶಾನ ಇದೆ. ಶವ ಸಂಸ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾವುದಾದ್ರೂ ವಿರೋಧ ವ್ಯಕ್ತ ಆದ್ರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೂ ಅಡಿಷನಲ್ ಆಗಿ ನಮಗೆ ಬೇಕು ಅಂತ ಕೇಳಿದ್ರು. ಪಾಪ್ಯುಲೇಷನ್ ಪ್ರಕಾರ ಅಡಿಷನಲ್ ಲ್ಯಾಂಡ್ ಗುರುತಿಸಿದೀವಿ. ಅಡಿಷನಲ್ ಲ್ಯಾಂಡ್ ಸ್ಯಾಂಕ್ಷನ್ ಆಗೋ ಪ್ರಕ್ರಿಯೆಯಲ್ಲೂ ಇದೆ. ಆಲ್ರೆಡಿ ಮೂಲ ಸ್ಮಶಾನ ಏನು ಈ ಗ್ರಾಮಕ್ಕೆ ಅಂತ ರಿಸರ್ವ್ ಆಗಿದೆ, ಅಲ್ಲಿ ಉಳ್ಳಿಕ್ಕೆ ತೊಂದರೆ ಏನಿಲ್ಲ. ಈ ಇನ್ಸಿನರೇಷನ್ ಒಂದು ಆಗಬೇಕು ಅಂತ ಕೇಳಿದರೆ ಅದನ್ನು ಕಾರ್ಪೊರೇಷನ್ಗೆ ಕಳಿಸ್ಕೊಡ್ತೀವಿ.